ಶುಭೋದಯ. ಒಂದಿನ ಒಬ್ಬ ಕಾರ್ಮಿಕ ನೆಲ ಅಗಿತಾ ಇರ್ತಾನೆ. ನೆಲ ಅಗಿತಾ ಇರ್ಬೇಕಾದ್ರೆ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲನ್ನು ತೊಳೆದು ನೋಡಿದಾಗ ಅದು ಹೊಳಿತಾ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಅವನೇನು ಮಾಡ್ತಾನೆ, ಒಂದು ದಾರ ತೊಗೊಂಡು ಅದಕ್ಕೆ ಕಟ್ಟಿ ಅದನ್ನ ಅವ್ನ ಕತ್ತೆ ಕೊರಳಿಗೆ ಕಟ್ತಾನೆ, ಗಂಟೆ ಥರ. ಅದನ್ನು ಅಲ್ಲೇ ಹೋಗ್ತಾ ಇದ್ದಂಥ ವ್ಯಾಪಾರಿ ನೋಡಿ, ಇದು ಯಾವುದೋ ಕಲ್ಲು ಹೊಳಿತಾ ಇದೆಯಲ್ಲ, ಚೆನ್ನಾಗಿದೆ, ಎಷ್ಟಕ್ಕೆ ಕೊಡ್ತೀಯಪ್ಪ ಮರಿ ಅಂತ ಕೇಳ್ತಾನೆ. ಅವನು 50 ರೂಪಾಯಿ ಕೊಟ್ಟರೆ ಕೊಡ್ತೀನಿ ಅಂತಾನೆ. ಇವನೇನು ಮಾಡ್ತಾನೆ, ತಕ್ಷಣ 50 ರೂಪಾಯಿ ಕೊಟ್ಟು ಆ ಕಲ್ಲನ್ನ ತೊಗೊಂಡು ಎತ್ಕೊಂಡೋಗಿ ಅವನ ವ್ಯಾಪಾರ ಸ್ಥಳದಲ್ಲಿ ಅದ್ರ ತಕ್ಕಡಿಗೆ ಆ ಕಲ್ಲನ್ನು ಕಟ್ತಾನೆ. ಕಟ್ಟಿ ಚೆನ್ನಾಗಿರುತ್ತೆ. ಅದನ್ನ ಅವ್ನು ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಚಿನ್ನದ ಅಂಗಡಿಯವನು ಬರ್ತಾನೆ. ಅವ್ನ ಕಣ್ಣು ಆ ಕಲ್ಲು ಮೇಲೆ ಹೋಗುತ್ತೆ. ಅವ್ನು ಕೇಳ್ತಾನೆ, ಇದು ಎಷ್ಟಕ್ಕೆ ಕೊಡ್ತೀಯಾ ಅಂತ. ಇವನು ವ್ಯಾಪಾರಿ ತಾನೇ, 50 ರೂಪಾಯಿಗೆ ತೊಗೊಂಡಿರೋದು, 100 ರೂಪಾಯಿ ಕೊಟ್ಟರೆ ಕೊಡ್ತೀನಿ ಅಂತಾನೆ. ಆವಾಗ ಇವನೇನಂತಾನೆ, 100 ರೂಪಾಯಲ್ಲಿ ಆಗಲ್ಲಪ್ಪ, 80 ರೂಪಾಯಿ ಕೊಡ್ತೀಯಾ ಅಂತಾನೆ. ಇಲ್ಲ, 100 ರೂಪಾಯಿ ಕೊಟ್ಟರೆ ಕೊಡ್ತೀನಿ, ಇಲ್ಲ ಅಂದರೆ ಬೇಡ. ಅವನು ಚಿನ್ನದ ಅಂಗಡಿಯವನು ಹೊರಟೋಗ್ತಾನೆ. ಅದಾದಮೇಲೆ ತಿರ್ಗಾ ಸಾಯಂಕಾಲ ಓಡಿ ಬರ್ತಾನೆ. ಸಾಯಂಕಾಲ ಓಡಿ ಬಂದಂತಾನೆ, ಆಯಿತು ಕೊಡಪ್ಪ ಆ ಕಲ್ಲು ಅಂತ. ಆಗಂತಾನೆ, ಇಲ್ಲ, ಇನ್ನೊಂದು ಚಿನ್ನದ ಅಂಗಡಿಯವ್ರು ಬಂದರು, ಅವ್ರು ಮತ್ತೆ ಆಡ್ದಲ್ಲೇ 100 ರೂಪಾಯಿ ಕೊಟ್ಬಿಟ್ಟು ಕಲ್ಲು ತಗೊಂಡು ಹೊಟ್ಟೋದ್ರು ಅಂತ. ಅಯ್ಯೋ ಮುಟ್ಟಾಳ, ಅದು ವಜ್ರ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ, 100 ರೂಪಾಯಿ ಕೊಟ್ಬಿಟ್ಟ ಅಂತಾನೆ. ಅದು ನೀನೇ ತೊಗೊಂಡೋಗ್ಬೇಕಾಗಿತ್ತಲ್ಲ, ನೀನೇ 100 ರೂಪಾಯಿ ಕೊಡೋ ಕಡೆ ಇಲ್ಲ 80 ರೂಪಾಯಿ ಕೊಡ್ತೀನಿ ಅಂತ ಚೌಕಾಸಿ ಮಾಡ್ಕೊಂಡು ನೀನು ಅವಕಾಶ ಹಾಳು ಮಾಡಿಕೊಂಡೆ ಅಂತ ಹೇಳ್ತಾನೆ. ಅಂದರೆ ಆಪರ್ಚುನಿಟೀಸು ನಿಮ್ಮ ಡೋರ್ ಸ್ಟೆಪ್ಸಿಗೆ ಬರುತ್ತೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕು ಅಂತ ಈ ಕಥೆದು ನೀತಿ. ಇದುವೇ ನಿತ್ಯ ಸತ್ಯ.